ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 7 ಎಕರೆ 20 ಗುಂಟೆ ಸ್ನೇಹಿತರೆ. ಇದು ಬ್ಲ್ಯಾಕ್ ಸಾಯಿಲ್. ನಿಮಗೆ ಈ ಸರೌಂಡಿಂಗ್ ಎಲ್ಲ ಬ್ಲ್ಯಾಕ್ ಸಾಯಿಲ್ ಜಾಸ್ತಿ. ನಮ್ಮ ನಂಜನಗೂಡು ಸರೌಂಡಿಂಗ್ ಎಲ್ಲ ಜಾಸ್ತಿ ಬರೋಂಥದ್ದು ಬ್ಲ್ಯಾಕ್ ಸಾಯಿಲ್ಲು. ಮಣ್ಣು ಚೆನ್ನಾಗಿದೆ ಸ್ನೇಹಿತರೆ. ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಇದು. ನಮಗಿದು ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಇದು. ನಮಗೆ ತಾರ್ ರೋಡಿಂದ 100 ಮೀಟ್ರ್ ಮಾತ್ರ ಮಡ್ ರೋಡು. ಆಮೇಲೆ ರೋಡು ಲ್ಯಾಂಡ್ಗೆ ಉದ್ದಕ್ಕೂ ಇದೆ. ಪಕ್ಕದಲ್ಲಿ ನೀರರಿಯುವ ಹಳ್ಳ ಕೂಡ ಇದೆ. ಇದರಲ್ಲಿ 2 ರನ್ನಿಂಗ್ ಬೋರ್ಗಳಿದ್ದಾವೆ. ಬಾಳೆ ಹಾಕಿ ಬೆಳೆದಿದ್ದಾರೆ ಸ್ನೇಹಿತರೆ. ಜೊತೆಗೆ ತೆಂಗಿನ ಮರಗಳು ಕೂಡ ಇದ್ದಾವೆ, ಫಲ ಕೊಡೋಂಥವು. ಬಿದಿರಿನ ಬೆಳೆಗಳು ಕೂಡ ಇದ್ದಾವೆ ಇದರಲ್ಲಿ. ಬಿದಿರು ನಮಗೆ ನಮ್ಮ ಲ್ಯಾಂಡ್ಲಿ ಇರುವಂತಹ ಜಾಗ, ನಮ್ಮದು ಈ ಸರ್ವೆ ನಂಬರ್ನಲ್ಲಿ ಇರುವಂತಹ ಒಂದು ಬಿದಿರು ಬೆಳೆ. ನಮಗೆ ನೋಡಿ, ಟೀಕ್ ಮರಗಳು ಕೂಡ ಇದರಲ್ಲಿ ಇದ್ದಾವೆ ಸ್ನೇಹಿತರೆ. ಟೀಕ್ ಕೂಡ ಇದರಲ್ಲಿ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಹಳ್ಳದ ಪಕ್ಕ ಇರೋದರಿಂದ ಇದರಲ್ಲೂ ಕೂಡ ನಮಗೆ 20 ಗುಂಟೆಯಿಂದ 1 ಎಕರೆ ತನಕ ಖರಾಬ್ ಲ್ಯಾಂಡ್ ಸಿಗುತ್ತೆ. ಓನರೇ ಹೇಳಿದ್ದಾರೆ ನೋಡಿ. ಅಂದರೆ ನಮಗೆ ಹೆಚ್ಚುವರಿ ಭೂಮಿನೂ ಇದೆ. ಇದು ನಂಜನಗೂಡಿಗೆ ಒಂದು 20 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮೈಸೂರಿಗೆ 30ರಿಂದ 35 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ದಾರೆ. ಮೈಸೂರಿಗೆ ನಿಯರ್ ಆಗಿದೆ. ಬೆಂಗಳೂರಿಗೆ 160 ಕಿಲೋಮೀಟ್ರು ಹೇಳಿದ್ದಾರೆ ಸ್ನೇಹಿತರೆ. ಬೆಂಗಳೂರಿಗೆ ಇದು 160 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಎಲ್ಲ ಈಗ ಇದಾಗಿ ಫಲಕ್ಕೆ ಬಂದಿರುವಂತಹ ಕೋಕೋನಟ್ ಟ್ರೀಸ್. ಪಕ್ಕದಲ್ಲೂ ಕೂಡ ನಿಮಗೆ ಒಳ್ಳೆ ತೋಟಗಳು ಮಾಡಿದ್ದಾರೆ, ಒಳ್ಳೆ ವ್ಯವಸಾಯ ಮಾಡ್ತಿದ್ದಾರೆ. ಎಷ್ಟೋ ಜನ ಅಂತಾರೆ ಬ್ಲ್ಯಾಕ್ ಸಾಯಿಲ್ ಅಂದ ತಕ್ಷಣ ಏನು ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಮಾತುಗಳಾಡ್ತಾರೆ. ಆದರೆ ನೋಡಿ, ಇಲ್ಲಿ ಎಲ್ಲ ರೀತಿಯಲ್ಲೂ ಯಾವುದೇ ಟೈಮ್ ಏನೇ ಮಳೆ ಹೋದ್ರೂ ಇಲ್ಲಿ ಅಷ್ಟು ನೀರು ನಿಲ್ಲೋದಿಲ್ಲ ಸ್ನೇಹಿತರೆ. ಅಂದರೆ ಜಾಗ ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ. ಬ್ಲ್ಯಾಕ್ ಸಾಯಿಲ್ ಹೇಳ್ತಲ್ವ, ಬ್ಲ್ಯಾಕ್ ಸಾಯಿಲ್ ಅಂದ ತಕ್ಷಣ ಒಂದೇ ಇದೆಯಲ್ಲ, ಅದನ್ನು ಕೂಡ ವೆರೈಟೀಸ್ ಇದ್ದೇ ಇರ್ತವೆ. ಅದರಿಂದ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಮೈಸೂರಿಗೆ ಇಷ್ಟು ನಿಯರ್ ಆಗಿದೆ, ನಂಜನಗೂಡಿಗೂ ನಿಯರ್ ಆಗಿದೆ. ಈ ಕಡೆಗೂ ಕೂಡ ನಮಗೆ ತುಂಬ ಹತ್ತಿರದಲ್ಲಿದೆ. ಬೆಂಗಳೂರಿಗೆ ಸ್ವಲ್ಪ ದೂರ ಆದರೂ ರೋಡ್ ಕನೆಕ್ಟಿವಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಲೇಬರ್ಗಳಿಗೆ ಯೋಚನೆ ಇಲ್ಲ. ಊರಿಂದ ನಿಮಗಿದು 1 ಕಿಲೋಮೀಟ್ರ್ ಆಗುತ್ತೆ, 1ರಿಂದ 1.5 ಕಿಲೋಮೀಟ್ರ್ ಅಷ್ಟೇ, ಜಾಸ್ತಿ ದೂರ ಕೂಡ ಇಲ್ಲ ನೋಡಿ. ಅಕ್ಕಪಕ್ಕ ರನ್ನಿಂಗ್ ಕಲ್ಟಿವೇಷನ್ ಎಲ್ಲ ಕಡೆ ನಮಗೆ ಕಲ್ಟಿವೇಷನ್, ಲೇಬರ್ ಯೋಚನೆ ಇಲ್ಲ. ವಿಲೇಜಿಂದ ನಮಗೆ ದೂರ ಇದೆ. ಇಷ್ಟು ಒಳ್ಳೆ ಭೂಮಿ. ನಾವು ಇನ್ನೂ ಕೂಡ ಚೆನ್ನಾಗಿ ಒಳ್ಳೆ ತೋಟಗಳು ಮಾಡ್ಬೋದು, ಇಲ್ಲ ಬೆಳೆ ಬೆಳಿಬೋದು, ಇಲ್ಲ ನಮಗೆ ಬೇಕಾಗಿರುವ ತರಕಾರಿ, ಹಣ್ಣು, ಸೊಪ್ಪು ಇದನ್ನೆಲ್ಲ ನಾವಿಲ್ಲಿ ಆರಾಮ ಬೆಳಿಬೋದು ಸ್ನೇಹಿತರೆ. ನಾವು ಎಲ್ಲೇ ಆಗಲಿ ಏನೇ ಮಾಡಲಿ ನೀರು ಚೆನ್ನಾಗಿರ್ಬೇಕು ಸ್ನೇಹಿತರೆ. ನೀರು, ರೋಡು, ಡಾಕ್ಯುಮೆಂಟ್ಸು ಎಷ್ಟು ಕ್ಲಿಯರಾಗಿರ್ಬೇಕು ಸ್ನೇಹಿತರೆ. ಇವ್ರು ಬಂದು ಪರ್ ಎಕರ್ 35 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ. 1 ಎಕರೆಗೆ 35 ಲಕ್ಷ ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳಲಿ ಸ್ನೇಹಿತರೆ, ನಾವು ನೇರ ಓನರ್ಗಳ ಜೊತೆ ಮಾತಾಡೋಣ ಸ್ನೇಹಿತರೆ. ಇಲ್ಲಿ ಜಾಗ ಇಷ್ಟು ಸಮೃದ್ಧಿಯಾಗಿದೆ, ರನ್ನಿಂಗ್ ಕಲ್ಟಿವೇಷನ್ ಇರೋದ್ರಿಂದ ನಮಗಿಲ್ಲಿ ಏನಪ್ಪ ವರ್ಕು ಅಂತಾರೆ. ನಾವು ಇವುಗಳ ಮಧ್ಯದಲ್ಲಿ ಇನ್ನೊಂದಷ್ಟು ಅಡಿಕೆ, ದಾಳಿಂಬೆ, ಸಪೋಟ, ನೇರಳೆ, ಸೀಬೆ, ಈ ಥರ ಹಲವು ರೀತಿಯ ಗಿಡಗಳನ್ನ ಹಾಕಿ ನಾವು ಬೆಳೆಯುವ ಸ್ನೇಹಿತರೆ. ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿ, ಈ ಥರ. ಯಾಕೆಂದರೆ ಪ್ರತಿಯೊಂದು ಹಣ್ಣು ಕೂಡ ಮನುಷ್ಯನ ಆರೋಗ್ಯಕ್ಕೆ
ತುಂಬ ಹಿತಕರ ಸ್ನೇಹಿತರೆ. ಪಪ್ಪಾಯ ಆಗಲಿ, ದಾಳಿಂಬೆ ಆಗಲಿ, ಮೂಸಂಬಿ ಆಗಲಿ, ಯಾವುದೇ ಆದರೂ ಅಷ್ಟೇ ಹೆಲ್ತಿ ಫುಡ್ ಅಂತೀವಲ್ಲ, ಇವೆಲ್ಲ ನಮಗೆ ಹೆಲ್ತಿ ಫುಡ್ಡೇ ಸ್ನೇಹಿತರೆ. ಆಮೇಲೆ ಟೀಕ್ ಮರಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಇದನ್ನು ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಿಬಿಟ್ರೆ ಮಾತ್ರ ನಮಗೆ ಮುಂದಕ್ಕೆ ಒಳ್ಳೆ ದುಡ್ಡಂತೂ ಆಗೋದ್ರಲ್ಲಿ ಡೌಟೇ ಇಲ್ಲ ಸ್ನೇಹಿತರೆ. ಈಗಲೂ ಕೂಡ ಒಳ್ಳೆ ಸೈಜ್ ಇದ್ದಾವೆ, ಪರವಾಗಿಲ್ಲ. ಇದನ್ನೇನು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ರೆ ನಾವು ಅಂದರೆ ನೋಡ್ಕೊಂಡ್ರೆ, ಡೆವಲಪ್ಮೆಂಟು ಅಂತಂದರೆ ಏನಲ್ಲ, ಅದನ್ನು ನೋಡ್ಕೊಂಡ್ರೆ ಇನ್ನೂ ನಮಗೆ ಇದರಲ್ಲೂ ಕೂಡ ಆದಾಯ ಬರುತ್ತೆ ಸ್ನೇಹಿತರೆ. ನೋಡಿ, ನಾವು ಏನೇನು ಮಾಡ್ಬೋದು ಒಂದು ಜಾಗದಲ್ಲಿ, ಯಾವ ಥರ ಅದನ್ನು ನೋಡ್ಕೋಬೋದು ಅಂತ. ಇವರು ರೈಟ್ ಏನಾರು ಹೇಳಲಿ ಸ್ನೇಹಿತರೆ, ನಾವು ನೇರ ಕೂತ್ಕೊಂಡಾಗ ನಮಗಿದು ರೈಟು ನಮಗೆ ಒಂದು ನೆಗೋಷಿಯಬಲ್ ಬರ್ತವೆ ಸ್ನೇಹಿತರೆ. ನಮಗೆ ತೋಟ ಮಾಡಲಿಕ್ಕೂ ಅನುಕೂಲವಾಗಿದೆ. ಇಲ್ಲಿ ಮನೆಗಳನ್ನೂ ಕೂಡ ಕಟ್ಕೊಂಡು ನಾವಿಲ್ಲಿ ವಾಸ ಮಾಡಬಹುದು. ಯಾಕೆಂದರೆ ವಿಲೇಜ್ ತುಂಬ ನಿಯರ್ ಇರೋದ್ರಿಂದ ನಮಗೆ ತೊಂದರೆ ಇಲ್ಲ. ಇಲ್ಲಿ ಅಕ್ಕಪಕ್ಕ ಕೂಡ ಅಷ್ಟೇ ಜಮೀನುಗಳಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಇವತ್ತೊಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಕ್ಲೀನಾಗಿ ಫೆನ್ಸಿಂಗ್ ಮಾಡಿಕೊಂಡ್ರೆ ಸಾಕು, ತೋಟ ಒಳ್ಳೆ ಸೂಪರಾಗಿ ಮಾಡ್ಕೋಬೋದು ಸ್ನೇಹಿತರೆ. ಈಗ ಸಪೋಟ ಆಗಲಿ, ದಾಳಿಂಬೆ ಇದೆಲ್ಲ ಹಾಕಿದಾಗ ಇವೆಲ್ಲ ನಮಗೆ ಒಂದು ಕಡೆಯಿಂದ ಹೆಲ್ತಿ ಫುಡ್ ತುಂಬ ಚೆನ್ನಾಗಿರುತ್ತೆ. ಆದರೆ ಇವತ್ತಿನ ನಮಗೆ ಒಳ್ಳೆ ಗಾಳಿ, ಒಳ್ಳೆಯ ವಾತಾವರಣ ಪರಿಶುದ್ಧವಾಗಿ ಬೇಕು ಅಂತಂದರೆ ನಾವು ಈ ಥರ ತೋಟಗಳಲ್ಲಿ ಮನೆ ಕಟ್ಕೊಂಡು ವಾಸ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಯಾಕೆಂದರೆ ಪೊಲ್ಯೂಷನ್ ಎಲ್ಲ ಕಡೆ ತಾಂಡವ ಆಡ್ತಾಯಿದ್ದಾವೆ. ನಾವು ಅದನ್ನು ತಡೆಗಟ್ಟಬೇಕು ಅಂತಂದರೆ ನಾವು ಈ ಥರ ತೋಟಗಳು ಬರಬೇಕು. ಅನೇಕ ಇರೋವಂಥವರು ಜಮೀನುಗಳನ್ನ ತಗೊಂಡಾಗ ಅದನ್ನು ಇಂಪ್ರೂವ್ಮೆಂಟ್ ಮಾಡಿದಾಗ ಒಳ್ಳೆಯ ಆರೋಗ್ಯ ಪ್ರತಿಯೊಬ್ಬರು ಕೂಡ ತುಂಬ ಸಿಗುತ್ತೆ ಸ್ನೇಹಿತರು. ಒಬ್ಬರಿಗೆ ಅಂತಲ್ಲ, ಎಲ್ಲರಿಗೂ ಅಷ್ಟೇ. ಅನಾರೋಗ್ಯದಿಂದ ಮುಕ್ತಿಯಾಗಬೇಕು ಅಂತಂದರೆ ನಾವು ಪ್ರತಿಯೊಬ್ಬರು ಜಮೀನುಗಳಲ್ಲಿ ಒಳ್ಳೆ ಗಿಡ ಮರಗಳನ್ನ ನೆಟ್ಟು ಬೆಳೆಸಿದ್ರೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡಿದ್ರೆ ಎಷ್ಟೋ ಜನಗಳು ಲ್ಯಾಂಡ್ಗಳು ಬೇಕು ಅಂತಿರ್ತಾರೆ, ಅಂಥವ್ರಿಗೆ ನಿಮ್ಮಿಂದ ಒಂದು ಒಳ್ಳೆಯ ಸಹಾಯ ಆಗುತ್ತೆ ಸ್ನೇಹಿತರೆ. ಮಣ್ಣು ಯಾವುದೇ ಆದರೂ ಪರವಾಗಿಲ್ಲ, ನೀರಾವರಿ ಮಾತ್ರ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ನೀರಾವರಿ ಇಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲವಾಗಿದೆ. ಇವರು ಕಟ್ಟ ನೀರಾವರಿ ಬೆಳೀತಿರೋದು, ಡ್ರಿಪ್ಪಲ್ಲಿ ಬೆಳೀತಿರೋ ಸ್ನೇಹಿತರೆ. ನಮಗೆ ಈ ಥರ ಬೆಳೆಯೋದು ತುಂಬ ಕಡಿಮೆ ಇದೆ. ನಮಸ್ಕಾರ, ಧನ್ಯವಾದಗಳು.